ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಈ ರೀತಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇರೋವಂಥ ಸ್ಯಾರಿನ ತೊಗೊಂಡಿದ್ದೀನಿ. ಇದಕ್ಕೆ 300 ವರ್ಕ್ನ ಮಾಡೋದಕ್ಕೆ ಹೇಳಿದ್ದಾರೆ, ಕುಚ್ಚನ್ನ ಹಾಕೋದಕ್ಕೆ. ಈಗ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಈ ರೀತಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಥರದ ಬೀಡ್ ತೊಗೊಂಡಿದ್ದೀನಿ. ಇದೇನು ಬಿಗ್ ಸೈಜ್ ಬೀಡು, ಇದು ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಡಿಸೈನ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ನೈಟೇ ಬೇಗ ಕೊಡಬೇಕಿತ್ತು ಮಾರ್ನಿಂಗೆ, ಹಾಗಾಗಿ ನೈಟೇ ಕಂಪ್ಲೀಟ್ ಮಾಡಿದ್ದೀನಿ. 2 ಕುಚ್ಚನ್ನ ಹಾಕೋದಕ್ಕೆ ಜಾಗನ ಬಿಟ್ಟಿದ್ದೀನಿ. ಫಸ್ಟು 2 ಟೈಮ್ ಸಿಂಗಲ್ ಕ್ರೋಶನ ಮಾಡ್ತೀವಲ್ಲ, ಅದನ್ನು ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಆಗೋದು. ಸಿಂಗಲ್ ಕ್ರೋಶ ಮಾಡಿ ಹಿಂದೆ ಇರೋ ನೋಟನ್ನ ಗಮ್ ಪೇಸ್ಟ್ ಮಾಡಿಬಿಡಿ. ಆನಂತರ ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿಂದನೇ 5 ಚೈನ್ನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಆದ ನಂತರ ಅಲ್ಲಿಂದನೇ 5 ಚೈನ್ ಮತ್ತು ಸಿಂಗಲ್ ಕ್ರೋಶ, ಮತ್ತು 2 ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, ಅದನ್ನ ಲಾಕ್ ಮಾಡಿಬಿಡೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ 3 ಚೈನ್, ಅದನ್ನ ಕೂಡ ಲಾಕ್ ಮಾಡೋಣ. ಈ ರೀತಿ 2 ಸಲ 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದನೇ 1 2 3 4 5 ಚೈನ್ ಈ ರೀತಿ ಬ್ಯಾಕೆ ಟರ್ನ್ ಮಾಡಿ ಇಲ್ಲೇನು 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡೋಣ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಆನಂತರ ಮತ್ತೆ 3 ಚೈನ್, ಈ ರೀತಿ 3 ಚೈನ್ ಮಾಡಿ 3 ಚೈನ್ ಆದಮೇಲೆ ನೋಡಿ, ಇದೇನು ನೀಡಲ್ ಮೇಲೆ ದಾರ ಇದೆಯೋ ಅದು ಹಾಗೆ ಇರಲಿ. ಒಂದು ಬೀಡನ್ನ ಹಾಕ್ಕೊಳ್ಳೋಣ. 1 ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿ 3 ಚೈನ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ 2 ದಾರ ಒಂದು ಸಲ ಮಾಡಿ ಇವು ಬಂದಿರುತ್ತಲ್ಲ ಆ ದಾರದೊಳಗೆ ಬೀಡನ್ನ ಕಳಿಸ್ಕೊಂಡು 2 ದಾರನ ಒಂದು ಸಲ ಮಾಡ್ಕೊಳ್ಳೋಣ. ಆನಂತರ ಈ ರೀತಿ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಅಲ್ಲಿಂದ 2 ಟೈಮ್ ದಾರ ಸುತ್ಕೊಳ್ತೀನಿ. ಒಂದು ನೀಡಲ್ ಮೇಲೆ ಒಂದು ದಾರ ಇರುತ್ತೆ, 2 ಟೈಮ್ ದಾರ ಸುತ್ಕೊಳ್ತೀನಿ. ಇದೇನು 5 ಚೈನ್ ಇದೆಯಲ್ಲ, ಆ 5 ಚೈನ್ಗೆ ನೀಡಲ್ ಹಾಕಿ 2 ದಾರ ಒಂದು ಸಲ, 2 ದಾರ ಒಂದು ಸಲ, 2 ದಾರ ಒಂದು ಸಲ ಮಾಡ್ಕೊಳ್ಳೋಣ. ಇಲ್ಲಿ ತ್ರಿಬಲ್ ಕ್ರೋಶನ ಮಾಡಬೇಕು. 2 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸಲ, 2 ದಾರ ಒಂದು ಸಲ, 2 ದಾರ ಒಂದು ಸಲ ಮಾಡ್ಕೋಬೇಕು. ಈ ರೀತಿ 3 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಒಟ್ಟು ಇಲ್ಲಿ 4 ಕಂಬ ಬರಬೇಕು. ಒಂದು 3 ಚೈನು ಸೇರಿ ಇಲ್ಲಿ 3 ಕಂಬ ಮಾಡಿದು, ಒಂದು 3 ಚೈನ್, ಈಗ 4 ಆಯಿತು. ಈಗ ದಾರ ಮೇಲ್ ಮಾಡಿ ಇದೇನು ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ವು ಅದನ್ನ ಇನ್ಸಲ್ಟ್ ಮಾಡೋಣ, ಲಾಕ್ ಮಾಡೋಣ. ಆನಂತರ ಮತ್ತೆ 2 ಟೈಮ್ ದಾರ ಸುತ್ಕೋಬೇಕು. ಅದೇ ಸೇಮ್ 5 ಚೈನ್ ಗ್ಯಾಪಲ್ಲೇ ಈ ಕಡೆ ಸೈಡ್ಗೆ 2 ದಾರ ಒಂದು ಸಲ, 2 ದಾರ ಒಂದು ಸಲ, 2 ದಾರ ಒಂದು ಸಲ ಮಾಡ್ಕೊಳ್ಬೇಕು. ಇದೇ ರೀತಿ 4 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಹಾಕಿದರೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ಅಗಲ ಬರುತ್ತೆ ಅಂತ ನೀವು ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು. ಇಂಥ ಪುಟ್ಟು ಡಿಸೈನ್ಗಳಿಗೆಲ್ಲ ತ್ರಿಬಲ್ ಕ್ರೋಶ ಮಾಡಿದರೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಚಿಕ್ಕದಾದರೂ ಇನ್ನೂ ಸ್ವಲ್ಪ ದೊಡ್ಡದಾಗೆ ಕಾಣುತ್ತೆ. ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗಾಗಿ ನಾವು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀವಿ. ಈಗ ಇಲ್ಲಿ ಒಂದು ಬೀಡನ್ನ ತಗೊಳ್ಳೋಣ, ಮೀಡಿಯಮ್ ಸೈಜ್ದು. ಈ ರೀತಿ ಬೀಡನ್ನ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಇಲ್ಲೇನು ಸಿಂಗಲ್ ಕ್ರೋಶ ಇದೆಯೋ ಇಲ್ಲಿಗೆ ಅದರೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಳ್ಳೋಣ. 2 ದಾರ ಒಂದು ಸಲ, 2 ದಾರ ಒಂದು ಸಲ ಎಳ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಸೈಡ್ ಚೈನ್ ಬಂದಿದೆ, ಈ ಸೈಡ್ ಚೈನ್ ಬಂದಿಲ್ವಲ್ಲ, ಹಾಗಾಗಿ ಒಂದು ಡಬಲ್ ಕ್ರೋಶನ ಮಾಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡೋಣ. ಮತ್ತೆ ಒಂದು ಸಿಂಗಲ್ ಕ್ರೋಶ, ಇಲ್ಲಿಂದ 5 ಚೈನ್, 5 ಚೈನ್, ಹಾಗೆ ಸಿಂಗಲ್ ಕ್ರೋಶ 2, ಒಂದು ಸಿಂಗಲ್ ಕ್ರೋಶ 2. ಈ
ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಇಲ್ಲಿಂದ ಮತ್ತೆ 3 ಚೈನ್ ಸಿಂಗಲ್ ಕ್ರೋಶಾ 3 ಚೈನ್ ಸಿಂಗಲ್ ಕ್ರೋಶಾ 2 ಟೈಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಆರ್ಚಿಗೆ ಮತ್ತು 5 ಚೈನ್ 5 ಅದನ್ನ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡೋಣ. ಸೇಮ್ ಫಸ್ಟ್ ಯಾವ ಆರ್ಚ್ ಹೇಳ್ಕೊಂಡ್ನಲ್ಲ ಅದೇ ಥರ ಎಲ್ಲ ಆರ್ಚು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೀವು 2 ಆರ್ಚು ಅಥವಾ 1 ಕುಚ್ಚು, 1 ಆರ್ಚು 2 ಕುಚ್ಚು ಕೂಡ ಬರೋ ಥರ ಮಾಡ್ಕೋಬೋದು. ನಾನು 1 ಆರ್ಚು 1 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 3 ಚೈನ್, ನೀವು ಜಾಸ್ತಿ ಆರ್ಚ್ ಕೂಡ ಮಾಡ್ಕೋಬೋದು ಅಥವಾ ಜಾಸ್ತಿ ಕುಚ್ಚು ಬರೋ ಥರನಾದರೂ ಮಾಡ್ಕೋಬೋದು. 1 ಟೈಮ್ ದಾರ ಸುತ್ಕೊಂಡು ಸಿಂಗಲ್ ಕ್ರೋಶಾಗೆ ಒಂದು ಡಬಲ್ ಕ್ರೋಶಾ, ಅದಾದೊಳಗಡೆ ಬೀಡನ್ನ ಹಾಕೋಣ, ಹೀಗೆ ಲಾಕ್ ಮಾಡೋಣ. ಈಗ 2 ಟೈಮ್ ದಾರ ಸುತ್ಕೊಂಡು ಇದೇ ರೀತಿ 3 ತ್ರಿಬಲ್ ಕ್ರೋಶಾಗಳನ್ನ ಮಾಡ್ಕೊಳ್ಳೋಣ. ತುಂಬ ಈಸಿ ಡಿಸೈನ್, ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೇಗ ಕೂಡ ಕಂಪ್ಲೀಟ್ ಮಾಡ್ಬೋದು. 3/4 ಗಂಟೆ ಅಷ್ಟರಲ್ಲಿ ನೀವು ಎಣ್ದು ಕುಚ್ಚು ಕೂಡ ಕಟ್ಟಿ ಇಟ್ಕೋಬೋದು, ಅಷ್ಟು ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್. ಹಾಗೆ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪಕ್ಕದಲ್ಲಿ ಒಂದು ಬೀಡ್ ಹಾಕಾದ್ಮೇಲೆ ಇಲ್ಲಿ ಮತ್ತೆ 4 ತ್ರಿಬಲ್ ಕ್ರೋಶಾನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶಾನ ಮಾಡಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳಿ. ಲಾಸ್ಟ್ ಕರೆಕ್ಟಾಗಿ ದಾರ ಖಾಲಿಯಾಗಿ ಬಂದಿದೆ, ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ. ಈಗ 5 ಚೈನ್, ಇಲ್ಲಿ ಅಕ್ಕಿಗಳ ಚಿಲಿಪಿಲಿ ಸೌಂಡ್ ನಿಮ್ಗೆ ಕೇಳಿಸ್ತಿದೆ ಅನಿಸುತ್ತೆ. ನಾನು ವಿಡಿಯೋ ಮಾಡುವಾಗಲೆಲ್ಲ ಈ ರೀತಿ ವಾಯ್ಸ್ ನೋಟ್ ಬಂದೇ ಬರುತ್ತೆ. ನಾರ್ಮಲಾಗಿ ಇದು ಮಾಡ್ತಿರೋದು ವಿಡಿಯೋ ಮಾಡುವಾಗ ಇಲ್ಲಿ ತುಂಬ ಬರ್ಡ್ಸ್ ಎಲ್ಲ ಇರುತ್ತೆ, ಹಾಗಾಗಿ ಅದು ಸೌಂಡ್ಸ್ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇದನ್ನ ಕಟ್ ಮಾಡಿ ರೆಕಾರ್ಡ್ ಅಥವಾ ಬೇರೆ ಯಾವುದಾದ್ರೂ ಸೌಂಡ್ನ ಎಫೆಕ್ಟ್ನ ಹಾಕಿರೋದಿಲ್ಲ, ಅದೇ ಸೌಂಡ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಲೆಸ್ ಮಾಡೋದಿಲ್ಲ, ಹಾಗೆ ಬರಲಿ ಅಂತ ಬಿಟ್ಟಿರ್ತೀನಿ. ಈಗ ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಥರ ಕಾಣಿಸ್ತಿದೆ ಅದನ್ನು ನೋಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಇಷ್ಟೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡ್ತಾ ಇರೋಣ. ಬಾಯ್ ಬಾಯ್.